ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬೆಳಗ್ಗೆನೇ ಎದ್ದು ಫಸ್ಟು ಪೂಜೆನೇ ಮುಗಿಸ್ಕೊಂಡೆ ಮನೆಯೆಲ್ಲ ಕ್ಲೀನ್ ಮಾಡಿ. ಸೊ ನನ್ನ ತಮ್ಮ ನೆನೆ ಲಡ್ಡು ತಂದು ಕೊಟ್ಟಿದ್ನಲ್ಲ ತಿರುಪತಿಯಿಂದ, ಅದನ್ನು ಇಟ್ಟು ಪೂಜೆ ಮುಗಿಸ್ಕೊಂಡೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶುಕ್ರವಾರ, ಸೊ ಬೆಳಗ್ಗೆನೇ ಪೂಜೆ ಆಯಿತು. ಸೊ ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಸೊ ಈಗ ರೈಸ್ಗೆ ಇಟ್ಟಿದ್ದೀನಿ. ನೈಟ್ ಸಾಂಬಾರು ಮಾಡಿದ್ನಲ್ಲ, ಅದು ನಮ್ಮನೆಯವ್ರು ತಿಂದಿಲ್ಲ, ನೋಡಿದ್ರಲ್ಲ. ಅವ್ರು ಅದೇನೋ ಗೊಜ್ಜು ಹೇಳಿದರು, ಸೊ ಅದನ್ನು ಮಾಡಿಕೊಟ್ಟಿದ್ದೆ ಅವ್ರಿಗೆ. ಸೊ ಈಗ ಅದೇ ಸಾಂಬಾರಿಗೆ ರೈಸ್ಗೆ ಇಟ್ಟಿದ್ದೀನಿ. ಸೊ ಇವತ್ತು ಯಾವ ಥರ, ಸೊ ನಾರ್ಮಲ್ ರೈಸು ಒಂದು ಸ್ವಲ್ಪ ಇಟ್ಟಿದ್ದೀನಿ. ತುಂಬ ದಿನ ಆಗಿತ್ತಲ್ವ ಫ್ರೆಂಡ್ಸ್, ಪಟಾಕಿ ಚಿಟಿಯಲ್ಲಿ ಕಜಾಯದು ಹಾಕಿ ಕೊಟ್ಟು. ಸೊ ಅದು ಹಾಗೆ ಇದೆ ನೋಡಿ, ಹಾಗೆ ಇದೆ. ಸೊ ಅದಕ್ಕೆ ಇದನ್ನು ಟ್ರೈ ಮಾಡೋಣ, ಹೇಗೆ ಬರುತ್ತೆ ಏನು ಅಂತ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಸೊ ಇನ್ನೂ ನಮ್ಮ ಮನೆಯವರು ಎದ್ದಿಲ್ಲ, ಟೈಮಲ್ಲಿ 8 ಗಂಟೆ ಆಗಿದೆ, ಅಷ್ಟು ಚಳಿ ಇದೆ. ಇದನ್ನೊಂದು ಸ್ವಲ್ಪ ಮಾಡಿ ನೋಡ್ತೀನಿ ಹೇಗೆ ಬರುತ್ತೆ ಏನು ಕತೆ ಅಂತ ಚಿಕ್ಕ ಲೋಟದಲ್ಲಿ. ಸೊ ಬನ್ನಿ ಇದನ್ನು ಮಾಡಿಬಿಟ್ಟು ಇರೋ ಸಾಂಬಾರಿಗೆ ತಿನ್ಕೊಂಡ್ರೆ ಆಯಿತು. ಸೊ ಫ್ರೆಂಡ್ಸ್, ಈಗ ಅಕ್ಕಿ ತೊಗೊಂಡಿದ್ದೀನಿ. ಸೊ ಈ ಚಿಕ್ಕ ಲೋಟದಲ್ಲಿ 1 ಲೋಟ ತೊಗೊಂಡಿದ್ದೀನಿ ಅಕ್ಕಿ. ಆಮೇಲೆ ಇಲ್ಲಿ ಬಿಸಿನೀರು ಬಂದು ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಹೆಂಗೆ ಮಾಡ್ತಾಯಿದ್ದೆ ಅನ್ನೋದು ನನಗೆ ಮರ್ತೋಗಿದೆ. ಯಾಕಂದರೆ ಮುಂಚೆ ನಾನು ನಮ್ಮ ಅಜ್ಜಿ ಮನೇಲಿ ಇರಬೇಕಾದ್ರೆ ಗಂಜಿ ಇಳಿಸ್ತಾ ಇದ್ದಿದ್ದು. ಸೊ ಈಗ ನನಗೆ ಮರ್ತೋಗಿದೆ ಹೆಂಗೆ ಮಾಡೋದು ಅಂತ. ಸೊ ಫಸ್ಟ್ ನೀರು ಇಟ್ಟಿದ್ದೀನಿ, ಅದು ಕಾಯ್ತಿದ್ದಂಗೆ ಇದನ್ನು ತೊಳ್ಕೊಂಡು ಹಾಕೋದು, ಆಮೇಲೆ ಗಂಜಿ ಇಳಿಸ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಬನ್ನಿ ಹೇಗಾಗುತ್ತೆ ಅನ್ನೋದು ನಿಮಗೂ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಅನ್ನ ಇದು ಬೇಗನೆ ಆಗುತ್ತೆ ಫ್ರೆಂಡ್ಸ್. ಗಂಜಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ಗಂಜಿ ಇಳಿಸಿ ತುಂಬ ಉದ್ರುದ್ರಾಗೆ ಸಾಫ್ಟಾಗಿ ಚೆನ್ನಾಗಿತ್ತು, ತಿನ್ಬೋದು, ಒಳ್ಳೆಯದು, ಚೆನ್ನಾಗಿರುತ್ತೆ. ಸೊ ನಮ್ಮ ಮನೆಯವರು ಕೂಡ ಬೆಳಗ್ಗೆ ನಾಷ್ಟನೇ ಮಾಡಿಕೊಂಡ್ರು. ಹಲಸಂದ್ರೆ ಕಾಳನ್ನೇ ಅವ್ರು ತಿಂದಿಲ್ವಲ್ಲ, ಸೊ ಅದಕ್ಕೆ ಅದನ್ನೇ ಹಾಕ್ಕೊಟ್ಟೆ. ಆಮೇಲೆ ಲ್ಯಾಪ್ಟಾಪ್ ಒಂದು ಸ್ವಲ್ಪ ರಿಪೇರ್ ಆಗಿತ್ತು ಅಂತಂದಲ್ವ, ಸೊ ಅದಕ್ಕೆ ಅದನ್ನು ತೊಗೊಂಡು ಹೊಡ್ತಾ ಇದ್ದಾರೆ. ಮತ್ತು ನಮ್ಮದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕಿತ್ತು, ಸೊ ಅದಕ್ಕೂ ಕೂಡ ಓಡಾಡ್ತಾ ಇದ್ದಾರೆ. ನೋಡಬೇಕು ಅಂತ ಕೆಲಸಕ್ಕೆ ಹೋಗಲಿಲ್ಲ ಇವತ್ತು. ಆಮೇಲೆ ನಾನು ಒಂದು ಎಳ್ನೀರಿತ್ತು, ಒಂದು ಎಳ್ನೀರು ಕುಡ್ಕೊಂಡೆ. ಸೊ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಎಳ್ನೀರು ಕುಡಿಯೋಕೆ ಆಗ್ತಾಯಿಲ್ಲ, ಕುಡ್ದಿಲ್ಲ ಅಂದರೆ ನಮ್ಮ ಮನೆಯವ್ರು ಬೈತಾರೆ, ಅದಕ್ಕೋಸ್ಕರ ಕುಡ್ದು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 6 ಗಂಟೆ ಆಗಿದೆ. ಸೊ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನಾಷ್ಟ ಆದಮೇಲೆ. ಸೊ ಯಾಕೆ ಅಂದರೆ ಇವತ್ತು ಸ್ವಲ್ಪ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕಿತ್ತು ಅಂತ ಸ್ವಲ್ಪ ಓಡಾಡೋದೇ ಇತ್ತು. ನಾನು ಹೋಗಲಿಲ್ಲ ಹೊರಗಡೆ, ನಮ್ಮ ಮನೆಯವ್ರು ಹೋಗ್ತಿದ್ರು. ಸೊ ಅವ್ರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಹುಡುಕೊಡೋದ್ರೆಲ್ಲ ಟೈಮ್ ಆಗೋಯ್ತು. ಸೊ ಒಂದಂದರೆ ಒಂದು ಸಿಗ್ತಾಯಿಲ್ಲ, ಎಲ್ಲ ಫೈಲಲ್ಲೇ ಇಟ್ಟಿರ್ತೀನಿ, ಬಟ್ ಒಂದಂದರೆ ಒಂದು ಸಿಕ್ಕಲಿಲ್ಲ. ಸೊ ಆಮೇಲೆ ಮಾಡಿಸಿದ್ರೆ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆಮೇಲೆ ಅವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಇವತ್ತು. ಸೊ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ. ಬರೋದು ಲೇಟ್ ಆಗುತ್ತೆ ಅಂದರು, ಯಾಕಂದರೆ ಅವ್ರ ಫ್ರೆಂಡ್ದೇನೋ ಒಂದು ಸ್ವಲ್ಪ ಪೂಜೆ ಇದೆ ಅಂತ ಹೋಗಿದ್ದಾರೆ. ಸೊ ನೋಡೋಣ, ಅಡುಗೆ ಮಾಡಬೇಕು. ಅಡುಗೆ ನಮ್ಮ ಮನೆಯವ್ರು ಈ ನಡುವೆ ನನಗೆ ಏನು ಮಾಡಬೇಕು ಅಂತ ಹೇಳಿಬಿಡ್ತಾರೆ. ಸೊ ಅದನ್ನು ಹೇಳಿದ್ದಾರೆ ಏನು ಮಾಡಬೇಕು ಅಂತ. ಅದು ಹೇಗೆ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ಮಾಡೋದು ಫ್ರೆಂಡ್ಸ್, ಈಗ ಇನ್ನೂ ಟೈಮ್ 6 ಗಂಟೆ ಆಗಿರೋದ್ರಿಂದ ಅವ್ರು ಬರೋದು 8 ಗಂಟೆ ಆಗುತ್ತೆ. ಸೊ ನಾಳೆ ಬೆಳಗ್ಗೆನೇ ವಾರ ಮಾಡಬೇಕು, ದೇವಸ್ಥಾನನೆಲ್ಲ ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ಹೂವು ಮತ್ತು ಕಲಶಕ್ಕೆ ಎಲೆ ಎಲ್ಲ ಬೇಕು. ಸೊ ಹೋಗಿ ತರಬೇಕು. ನಮ್ಮ ಮನೆಯವ್ರು ನಾನೇ ತರ್ತೀನಿ ಅಂತ ಅಂತಿದ್ದಾರೆ. ಅವ್ರು 3 ದಿವಸದಿಂದ ಹೇಳ್ತಾಯಿದ್ದೀನಿ, ಮರ್ತಿ ಹೋಗ್ತಾಯಿದ್ದಾರೆ. ಇವತ್ತು ತರ್ತಾರೆ ಇಲ್ವಾ ಅಂತ ಡೌಟ್ ಆಗ್ತಿದೆ, ಯಾಕಂದರೆ ನಾಳೆ ಬೆಳಗ್ಗೆನೇ ವಾರ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನೇ ಹೋಗಲ್ಲ, ಏನು ಮಾಡಲಿ ಅಂತ ಗೊತ್ತಾಗ್ತಾಯಿಲ್ಲ. ಸೊ ನೋಡೋಣ, ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಅಂಗಡಿಗೆ ಹೋಗಿ ಬತ್ತಿ ಬೇಕಿತ್ತು, ಆಮೇಲೆ ಗೆಜ್ಜೆ ವಸ್ತ್ರ, ಕಲಶಕ್ಕೆ ಎಲೆ, ಹೂವು, ಹಾಗೆ ದಾರ ಬೇಕಿತ್ತು ಹೂವು ಕಟ್ಟೋದು. ಸೊ ಇದೆಲ್ಲ ತೊಗೊಂಡಿದ್ದೀನಿ. ಸೊ ಹೊಡಬೇಕು, ಹೊಡೋಣ. ಗಾಡಿ ಇಲ್ಲ ಫ್ರೆಂಡ್ಸ್, ನಮ್ಮ ಮನೆಯವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಗಾಡಿನ ಅವ್ರ ಫ್ರೆಂಡ್ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮನೆ ಹತ್ರ ಆದರೂ ನಿಲ್ಲಿಸೋಗಿದ್ದಿದ್ರೆ ಗಾಡಿಯಲ್ಲಿ ಬರ್ಬೋದಿತ್ತು. ಸೊ ನಡ್ಕೊಂಡ್ಬಂದಿದ್ದೀನಿ, ಹೋಗಬೇಕು. ನಾವು ಲಾಸ್ಟ್ಗೆ ಹೋಗಬೇಕು. ಬನ್ನಿ ಹೋಗೋಣ ಬೇಗ. ಸೊ ಫ್ರೆಂಡ್ಸ್, ಇಲ್ಲಿ ಓದ್ಸತಿ ಚುರುಮುರಿ ಮಾಡಿದ್ನಲ್ಲ, ಒಂದು ಸ್ವಲ್ಪನೇ ಮಾಡಿದ್ದೆ. ಸೊ ಅದು ತುಂಬ ಚೆನ್ನಾಗಿತ್ತು, ಬಟ್ ಒಂದಿನಕ್ಕೆಲ್ಲ ಖಾಲಿಯಾಗಿ ಹೋಗಿತ್ತು. ಅದಕ್ಕೆ ನಮ್ಮ ಮನೆಯವರು ಇನ್ನೂ ಕಳೆಪುರಿ ಇದೆಯಲ್ಲ ಮಾಡಿಬಿಡು ಅದನ್ನೇ ಅಂತಂದರು. ಸೊ ಅದಕ್ಕೆ ಅದನ್ನೇ ಮಾಡಿದೆ. ಮತ್ತು ಬೇಲ್ಪುರಿ ಥರನೂ ಟ್ರೈ ಮಾಡೋಣ ಅಂತ ನಾನು ಅದನ್ನು ಇಟ್ಕೊಂಡಿದ್ದೆ, ಬಟ್ ನಮ್ಮ ಮನೆಯವರು ಇದೇ ಚೆನ್ನಾಗಿದೆ, ಇದನ್ನೇ ಮಾಡಿಕೊಡು ಅಂತಂದರು. ಸೊ ಅದಕ್ಕೆ ಇನ್ನೂ ಕಳೆಪುರಿ ಎಷ್ಟಿದೆಯೋ ಅದರಲ್ಲೆಲ್ಲ ಮಾಡಿಟ್ಬೇಡ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಆ ಕರಿಬೇವು ಮತ್ತು ಬೆಳ್ಳುಳ್ಳಿ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ. ಇದರಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿತ್ತು. ಸೊ ಇಷ್ಟೇ ಇರೋದು ಲಾಸ್ಟ್ ಕಳೆಪುರಿ. ಒಂದು ವೇಳೆ ಇದೇನಾದರೂ ಖಾಲಿ ಆದರೆ ಮತ್ತೆ ಕಳೆಪುರಿ ತರಿಸ್ಬೇಕು. ಇದೆಲ್ಲ ಮಾಡೋಷ್ಟರಲ್ಲಿ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೂಡ ಬಂದರು. ಕ್ಯಾನ್ ಕೊಡು, ನೀರು ಹಿಡ್ಕೊಬರ್ತೀನಿ ಅಂತ ಇದ್ರು. ಸೊ ನೀರು ಖಾಲಿಯಾಗಿತ್ತು ಅಂತ ಹಾಗೆ ಅವ್ರಿಗೆ ಕ್ಯಾನ್ ಕೂಡ ಕೊಟ್ಟೆ. ಸೊ ಹೋಗಿ ಅವರು ನೀರು ಇಟ್ಕೊಂಬಂದು ಇಟ್ಟರು. ಆಮೇಲೆ ಮೊಟ್ಟೆಗೆ ಆಮ್ಲೆಟ್ಗೆ ಇದು ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಗೊಜ್ಜು ಅವರು ನನಗೆ ಯಾವುದೋ ಒಂದು ರೆಸಿಪಿ ಕಲಿಸಿದ್ರು. ಸೊ ಅದನ್ನು ಮಾಡಿದ್ನಲ್ವ, ಸೊ ಅದಕ್ಕೋಸ್ಕರ
ಆಮ್ಲೆಟ್ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರು ಯಾರು, ಥ್ಯಾಂಕ್ ಯು ಸೋ ಮಚ್.